ಎಲ್ರಿಗೂ ನಮಸ್ತೆ. ಇತ್ತೀಚೆಗೆ ಒಂದು ಆಡಿಯೋ ವೈರಲ್ ಆದಾಗ ಬಹಿರಂಗವಾಗಿ ಒಂದು ಕ್ಷಮೆ ಯಾಚಿಸಿದೆ. ಸುಮಾರು ಜನ ಡಿ ಬಾಸ್ ಫ್ಯಾನ್ಸ್ ಎಲ್ಲ ನನಗೆ ಮೆಸೇಜು ಕಮೆಂಟ್ಸ್ ಎಲ್ಲ ಮಾಡಿ ಫೋನೆಲ್ಲ ಮಾಡಿದರು. ಕ್ಷಮೆ ಕೇಳಿದ್ರಾ, ಹೋಗಿದ್ರಾ, ಮೀಟ್ ಮಾಡಿದ್ರಾ, ಒಂದು ಸತಿ ಮೀಟ್ ಮಾಡಿ ಮತ್ತೆ ನಿಮ್ಮ ಸಿನಿಮಾನ ರಿಲೀಸ್ ಮಾಡ್ಸೋಣ, ಹಂಗೆ ಹಿಂಗೆ ಅಂತ ಸುಮಾರು ಜನ ಒಂದು ಪ್ರೀತಿಯಿಂದ ಹೇಳಿದರು. ನಾನು ಮೀಟ್ ಮಾಡೋಕ್ಕೆ ಸುಮಾರು ಎಲ್ಲರೂ ಮೀಟ್ ಮಾಡಿ ಫೋನ್ ಮಾಡಿ ಎಲ್ಲ ಮಾಡಿದೆ. ಅದು ಬ್ಯುಸಿ ಇದ್ದಾರೆ ಬಾಸ್ ಅನ್ನೋ ಥರ ಗೊತ್ತಾಯ್ತು ನನಗೆ. ಹಾಗಾಗಿ ಬಹಿರಂಗವಾಗಿ ನಾನೇ ಒಂದು ಕ್ಷಮೆ ಯಾಚಿಸೋಣ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಡಿ ಬಾಸ್ ದಯಮಾಡಿ ಒಂದು ಪುಟ್ಟ ಕಲಾವಿದ, ಒಂದು ಸಂಘ ಸವಾಸಗಳನ್ನ ಮಾಡಿ ಜೊತೆಲೇ ಇರೋರನ್ನ ನಂಬಿ ಈ ಒಂದು ಆಡಿಯೋಗೆ ಬಲಿಯಾಗಿದ್ದೀನಿ. ದಯಮಾಡಿ ನನ್ನನ್ನು ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಇಡೀ ಡಿ ಬಾಸ್ ಅಭಿಮಾನಿಗಳು, ಇಡೀ ಕರ್ನಾಟಕದ ಜನತೆ, ನೀವು ಕೊಟ್ಟಿರೋ ಒಂದು ಭಿಕ್ಷೆ, ಒಂದು ಜೀವದಾನ, ಒಂದು ಜೀವನದಾನ ಕೊಟ್ಟಿದ್ದೀರ. ಈಗ ನೀವೆಲ್ಲ ರಿಯಾಕ್ಟ್ ಮಾಡಿದರೆ ನಾವು ಇಲ್ಲಿ ಇರ್ತಿರಲಿಲ್ಲ. ಅದು ನಿಜವಾಗ್ಲೂ ಜೀವನ ಈ ಉಸಿರಿರೋರು ಯಾರೂ ನಿಮ್ಮನ್ನೆಲ್ಲ ಮರೆಯೋಂಗಿಲ್ಲ ನಾನು. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಪಾದರವಿಂದಕ್ಕೆ ನಮಸ್ಕರಿಸ್ತೀನಿ. ಈ ಪುಟ್ಟ ಕಲಾವಿದನನ್ನು ಕ್ಷಮಿಸಿ, ಮುಂದೆ ಬದಲಾಗ್ತೀನಿ. ಯಾರು ಸವಾಸನೂ ಬೇಡ. ನಾನು ಏನು ಕೆಲಸ ಮಾಡೋಕ್ಕೆ ನಾನು ಕೆಲಸನ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಒಂದು ಆಶೀರ್ವಾದದೊಂದಿಗೆ. ಹಾಗೆ ಇನ್ನೊಂದು ವಿಷಯ ನಾನು ಹೇಳಿರಲಿಲ್ಲ ಇದುವರೆಗೂ. ನಾನು ಮನೆ ಕಟ್ಟಬೇಕಾದ್ರೆ ಊರಲ್ಲಿ ನಮ್ಮ ಮನೆಗೆ 69,000 ರೂಪಾಯಿದು ವೆಟ್ರಿಫೈಡ್ ಕೊಡಿಸಿದ್ದು ಡಿ ಬಾಸ್ ಫ್ಯಾನ್ಸೇ. ಅವ್ರ ಹೆಸರು ನೆನ್ನೆ ಕೇಳಿದೆ, ಹೇಳ ನಾನು ಅಂತ. ನನ್ನ ಹೆಸರೇನು ಹೇಳ್ಬೇಡಪ್ಪ, ನೀನು ಕ್ಷಮೆ ಯಾಚಿಸು ಸಾಕು, ಮಿಕ್ಕಿದ್ದು ನಾವು ಮಾತಾಡ್ತೀವಿ ಅಂತ ಅಂದರು. ಹಾಗಾಗಿ ಇಷ್ಟೆಲ್ಲ ಸಪೋರ್ಟ್ ಮಾಡಿರೋಣ ನಾವು ಯಾವತ್ತೂ ಬೈಯಲ್ಲ. ಉದ್ದೇಶಪೂರ್ವಕವಾಗಿ ಮಾತಾಡಿದರೆ ನನ್ನ ತಲೆಯಲ್ಲಿ ಇರೋದು, ನಾನೇ ಮಾತಾಡಿದ್ದೀನಿ, ಅದು ನನ್ನದೇ ವಾಯ್ಸು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಉದ್ದೇಶಪೂರ್ವಕವಾಗಿ ಮಾತಾಡಿದರೆ ಈಗ ಮಾತಾಡಿದ್ದೀನಿ ಅಂದ್ಬಿಟ್ಟು ಸ್ಟೇ ತರೋದು, ಇಲ್ಲ ಏನೋ ಆಡಿಯೋ ಡಿಲೀಟ್ ಮಾಡಿಸೋದು, ಏನೋ ಒಂದು ಮಾಡ್ತಾಯಿದ್ದೆ. ನನಗೆ ಪ್ರಜ್ಞೆ ಇಲ್ದಂಗೆ ಒಂದು ಟ್ರಿಗರ್ ಮಾಡಿಸಿ ಮಾತಾಡ್ಸಿರೋದು ಪಕ್ಕಾ ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ನನಗೆ ಗೊತ್ತಿಲ್ಲ, ನಾನು ರೆಕಾರ್ಡು ವೀಡಿಯೋ ಕಂಪ್ನಿಗಳು ನಾನು ಓಪನ್ ಮಾಡಿಲ್ಲ. ನಾನು ಆ ಕೆಲಸನೂ ಅಲ್ಲ, ನಾನು ಕೆಲಸ ಮಾಡೋಕ್ಕೆ ಬಂದಿರೋದು ಬೇರೆ. ಹಾಗಾಗಿ ಆ ಕೆಲಸದವ್ರ ಜೊತೆ ಸೇರ್ಕೊಂಡು ನಾನು ಹಾಳಾಗಿದ್ದೀನಿ. ದಯಮಾಡಿ ನನ್ನನ್ನು ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಮತ್ತೊಮ್ಮೆ ಮಗದೊಮ್ಮೆ ಡಿ ಬಾಸ್ ನನ್ನನ್ನು ಕ್ಷಮಿಸಿ. ಇಡೀ ಕರ್ನಾಟಕದ ಜನತೆ, ಡಿ ಬಾಸ್ ಫ್ಯಾನ್ಸ್ ಎಲ್ಲ ನನ್ನ ಕ್ಷಮಿಸಿ.